ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ಎಲ್ರಿಗೂ ನಮಸ್ಕಾರ. ಮಾಮ ಏನ್ ಮಾಮ ಚೆನ್ನಾಗಿದ್ಯಾ? ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಗೆಳೆಯರೆ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ಜನ ಐಡಿಯಾ ನೋಡಿ ಹೇಗಿದೆ, ಶಾಕ್ ಆಗ್ಬಿಟ್ಟೆ ಗೆಳೆಯರೆ ನೋಡಿ. ಈ ಥರ ಇದ್ಬಿಟ್ರೆ ಮಾತ್ರ ನಮ್ಮ ಜಗತ್ತು ಫುಲ್ಲು ಉದ್ಧಾರ ಆಗ್ಬಿಡುತ್ತೆ ಗೆಳೆಯರೆ. ಸರಿಯಾಗಿ ಮಾಡಿ ಕಮೆಂಟ್ಸ್, ಇಲ್ಲವಾದರೆ ನೀವಾಗ್ತೀರಿ ಸಸ್ಪೆಂಡ್. ಮತ್ತೆ ಹೇಳಿ, ಏನಂದ್ರೆ ಮತ್ತೆ ಹೇಳಿ. ಸರಿಯಾಗಿ ಮಾಡಿ ಕಮೆಂಟ್ಸ್, ಇಲ್ಲವಾದರೆ ನೀವಾಗ್ತೀರಿ ಸಸ್ಪೆಂಡ್. ಮೀನಾಕ್ಷಿ ಮೀನಾಕ್ಷಿ ಎಂಥ ಮಕ್ಳಿಗೆ ಜನ್ಮ ಕೊಟ್ಬಿಟ್ಟೆ ಮೀನಾಕ್ಷಿ. ನನ್ನ ಮಕ್ಕಳನ್ನ ನೀರಿಲ್ದೇ ಇರೋ ಜಾಗಕ್ಕೆ ತಗೋಗ್ಬಿಡ್ಬೇಕು ಗೆಳೆಯರೆ. ಎಲ್ಲಿ ನೋಡಿ ಈ ವಿಡಿಯೋನ, ಇವನು ಏನು ಮಾಡ್ತಾ ಇದ್ದಾನೆ ಅಂತ. ಮತ್ತು ಅವ್ರಿಗೆ ನೀರಿನ ಬೆಲೆ ಗೊತ್ತಾಗಲ್ಲ. ಒಂದು ಸ್ವಲ್ಪ ನೀರು ಕುಡಿಯೋಕ್ಕೋಸ್ಕರ 1 ಲೀಟ್ರ್ ನೀರನ್ನೇ ಚೆಲ್ತಾ ಇದ್ದಾನೆ. ಮಾಮ ಏನ್ ಮಾಮ ಚೆನ್ನಾಗಿದ್ಯಾ? ಏನೋ ತೋರಿಸ್ತಾ ಇದ್ದಾರೆ ಗೆಳೆಯರೆ, ಪ್ಲೀಸ್ ನೋಡಿ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೇರೆ ಹೇಳೋದು, ಯಾರ ಹತ್ರ ಇಟ್ಕೊಂಡ್ರು ಸರಿ, ಮನೆಯವ್ರ ಹತ್ರ ಇಟ್ಕೋಬೇಡಿ ಅಂತ ಹೇಳೋದು. ಈ ಹುಡುಗನ ಪಾಪ ಏನು ಮಾಡಿಟ್ಟಿದ್ದಾರೆ ನೋಡಿ. ಅಕ್ಕ ಏನೋ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಹಾಗೂ ನಮ್ಮ ಇವರು ಯಾವತ್ತು ಹಿಂಗೆ ಹೇಳಿರೋದನ್ನ ನಾನು ನೋಡೇ ಇಲ್ಲ ಗೆಳೆಯರೆ. ಬರೀ ಸಕ್ಕರೆ ಕೊಡು, 1 ಲೋಟ ಬೇಳೆ ಕೊಡು, 1 ಲೋಟ ನೀರು ಕೊಡು, ಇದೇ ಕೇಳೋದಾದ್ರೆ ಈ ಥರ ಸಿಕ್ಬಿಟ್ರೆ ಪಕ್ಕದ ಮೇಲೆ ಅವ್ರು ತುಂಬ ಲಕ್ಕಿ ಮಾರ್ರೆ. ಎಲ್ಲ ಹೆಂಡತಿಯರಿಗೂ ಇರೋ ಒಂದು ಡೌಟ್ನ ಇವತ್ತು ಕ್ಲಿಯರ್ ಮಾಡೋಕ್ಕೆ ಬಂದಿದ್ದೀನಿ. ಮನೇಲಿ ಎಷ್ಟೇ ಚೆನ್ನಾಗಿರೋ ಹೆಂಡತಿ ಇದ್ದರೂ ಗಂಡಿರು ಪಕ್ಕದ ಮನೆಯಲ್ಲಿರೋ ಹೆಂಡತಿದಿರನ್ನ ಯಾಕೆ ನೋಡ್ತಾರೆ, ಏನಂತ ಅಟ್ರಾಕ್ಟ್ ಅಂತ ಎಲ್ಲರಿಗೂ ಡೌಟ್ ಇತ್ತಲ್ಲ. ಅದು ಯಾಕೆ ಅಂದರೆ, ಪಕ್ಕದ ಮನೆಯವ್ರ ಹೆಂಡತಿ ನಿಮ್ಮ ಯಜಮಾನ್ರಿಗೆ ಕರೆಂಟ್ ಬಿಲ್ ಕಟ್ಟು, ಬಾಡಿಗೆ ಕಟ್ಟು, ಫೀಸ್ ಕಟ್ಟು, ಅದು ತೊಗೊಂಡು ಬಾ, ಇದು ತೊಗೊಂಡು ಬಾ ಅಂತೆಲ್ಲ ಕೇಳಲ್ಲ, ಜಗಳ ಮಾಡಲ್ಲ. ಅದರಿಂದ ಪಕ್ಕದ ಮನೆಯವ್ರ ಮೇಲೆ ಜಾಸ್ತಿ ಅಟ್ರಾಕ್ಟ್. ಅವ್ರು ಯಾರನ್ನೇ ನೋಡಲಿ, ಏನೇ ಮಾಡಲಿ, ಎಲ್ಲೇ ಸುತ್ತಲಿ, ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡಲಿ, ಕೊನೆಗೆ ಅವ್ರು ಹಗಲು ರಾತ್ರಿ ಕಷ್ಟಪಡೋದು ಅವ್ರ ಮನೆಯವ್ರಿಗೋಸ್ಕರ ಮಾತ್ರ, ಅವ್ರ ಹೆಂಡತಿ ಮಕ್ಕಳು. ಟಾಟಾ. ಇನ್ನೂ ನೋಡ್ದಂಗಿಲ್ಲ. ಓಡ್ಬಾ.